మీరు మాట్లాడండి ఆడపిల్లగా మాట్లాడండి తప్పేం పక్క ఈయన ఆస్తులు వస్తున్నాడు ఏం చేస్తున్నాడు ಇದೇ ಫಸ್ಟ್ ಈ ಥರ ಆಗಿರೋದು ನಾವು ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ದೀವಿ. ಇದೇ ಫಸ್ಟ್ ಆಗಿರೋದು. ನಮ್ಗೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರ್ದೋ ಕೈವಾಡ ಇದೆ ಅದಕ್ಕೆ ಮಾಡಿಸಿರೋದು. ಇದನ್ನೇ ಮಾಡಿಸಿರೋದು, ಎಲ್ಲರೂ ಮಾಡಿಸಿರೋ ರಾಜಕೀಯ ನಾಯಕರೇ ಮಾಡಿಸಿರೋದು ಇದನ್ನೆಲ್ಲ. ಯಾರ್ದು ಇಲ್ಲ, ದುಡ್ಡು ಪಕ್ಷಕ್ಕೆ ಏನಿಲ್ಲ, ದುಡ್ಡು ಏನಿಲ್ಲ, ರಾಜಕೀಯ ವ್ಯಕ್ತಿಗಳೇ ಇದು ಮಾಡಿರೋದೆಲ್ಲ. ಇದೆಲ್ಲ ಯಾಕಂದ್ರೆ 66 ವರ್ಷ ಆಗ್ತಾ ಇದೆ ಬಾಳೆಗೆ, ಇನ್ನ ಸಿಂಹ ಇನ್ನ ಗರ್ಜಿಸ್ತಾ ಇದೆ. ಅದನ್ನ ಮರ್ಸ್ಬೇಕನ್ಬಿಟ್ಟು ಈ ತರ ಮಾಡ್ತಾವ್ರೆ. ಅದ್ ಯಾಕೆ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಜನ 200 ಕೋಟಿ 300 ಕೋಟಿ ಆಗ್ತಾ ದುಡ್ಡು ಬರ್ತಾ ಇಲ್ಲ ಅವ್ರಿಗೆ. ಬಾಲಕೃಷ್ಣನ್ ಯಾರು ಏನ್ ಮಾಡಕ್ ಆಗಲ್ಲ, ಅವ್ರು ಕೂದ್ಲು ಕಿತ್ಕೊಳಕ್ ಆಗಲ್ಲ ಅವ್ರ ಕೈಯಿಂದ. ನೋಡಿ ಸರ್, ನಮಸ್ಕಾರ. 2021 ಅಲ್ಲಿ ಅಖಂಡ ಯಾವ ರೀತಿ ಹಿಟ್ಟಾಯ್ತು ಅಂತ ಎಲ್ಲರಿಗೂ ಪ್ರಪಂಚಕ್ಕೆ ಗೊತ್ತು. ಆ ರೀತಿ ಈಗ 1 ರಿಂದ 10 ಪಟ್ಟು ಹೆಂಗೆ ಹಿಟ್ಟಾಗುತ್ತಂತ ಜನಕ್ಕೆ ಗೊತ್ತಾಗಿದೆ. ಎಷ್ಟು ದಿನ ಎಷ್ಟು ವರ್ಷ ಆದರೂ ಈ ದಿನಕ್ಕೋಸ್ಕರ ತುಂಬ ಜನ ಕಾಯ್ಕೊಂಡಿದ್ರು. ಡಿಸೆಂಬರ್ 5 ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿದ್ರು. ಈ ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ಏನೋ ಮಾಡ್ಬೇಕಂತ ಬಂದಿರೋ ಬಾಲೆಗೋಸ್ಕರ ಇವತ್ತು ಈ ರಾತ್ರಿಯಿಂದ 1 ದಿನ ಹಿಂದೆ, ನಿನ್ನೆಯಿಂದ ಇವತ್ತು ಹೆಂಗಾಗಿದಂದರೆ ಎಲ್ಲರೂ ಎಷ್ಟೋ ಜನ ಎಷ್ಟೆಷ್ಟೋ ಖರ್ಚು ಮಾಡಿಕೊಂಡು ಎಲ್ಲಿಂದಲೂ ಬಂದಿದ್ದಾರೆ, ತುಂಬ ದೂರದಿಂದ ಬಂದಿದ್ದಾರೆ. ಅವ್ರಿಗೋಸ್ಕರ ಇವತ್ತೊಂದು ದಿನ ತುಂಬ ಡಿಸಪಾಯಿಂಟ್ ಆಗಿದೆ. ಯಾಕಂದರೆ ಒಂದು ಸಿನಿಮಾ 3 ಗಂಟೆ ನೋಡಿದ್ರೆ ಏನೋ ಒಂದು ಮೆಸೇಜ್ ಸಿಗುತ್ತೆ, ಇಲ್ಲ ಏನೋ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಒಂದು ಮನಃಶಾಂತಿ ಸಿಗುತ್ತೆ ಅಂತ ಬರ್ತಾರೆ. ಆ ಒಂದು ಮನಃಶಾಂತಿ ಎಲ್ಲರೂ ಇದೀನಿ ಯಾವುದೋ ಒಂದು ಕಾರಣದಿಂದ ತುಂಬ ಕೆಲಸ ಮಾಡಿದ್ದಾರೆ ಸರ್. ಇದರಿಂದ ತುಂಬ ಡಿಸಪಾಯಿಂಟ್ ಆಗಿದೆ ತುಂಬ ಜನಕ್ಕೆ. ಅದು ಯಾಕಂತ ಗೊತ್ತಿಲ್ಲ. ದಯವಿಟ್ಟು ಇದು ಒಂದೇ ಈ ಒಂದು ಕಾರಣ ಏನಕ್ಕೆ ನಿಂತಿದೆ ಅಂತ ಒಂದು ಕಾರಣದಿಂದ ಎಲ್ಲರಿಗೂ, ಎಲ್ಲ ಡಿಸ್ಟ್ರಿಬ್ಯೂಟರು, ಕನ್ನಡ, ತೆಲುಗು, ತಮಿಳು ಎಲ್ಲ ಯಾವ ಭಾಷೆದು ಎಲ್ಲ ಡಿಸ್ಟ್ರಿಬ್ಯೂಟರು ಎಲ್ಲರೂ ಸೇರಿ ಇದು ಏನು ರೀಸನ್ ಇದೆ, ಈ ಒಂದು ಸಿನಿಮಾ ಈ ರೀತಿ ಆಗಿದೆ ಅಂದರೆ ನೆಕ್ಸ್ಟ್ ಸಿನಿಮಾ ಆಗ್ಬೋದು, ನೆಕ್ಸ್ಟ್ 26 ಬರುತ್ತೆ, 27 ಬರುತ್ತೆ, 28 ಎಲ್ಲ ಬರುತ್ತೆ. ಯಾಕೆ ಒಂದೊಂದು ವರ್ಷ ಈ ಅಭಿಮಾನಿಗಳು ಎಷ್ಟೋ ಕಾಯ್ಕೊಂಡಿರ್ತಾರೆ. ಒಂದು ಸಿನಿಮಾಗೋಸ್ಕರ ಎಷ್ಟು ಅಭಿಮಾನಿಗಳು ಎಷ್ಟು ದಿನದಿಂದ ಕಾಯ್ಕೊಂಡಿರ್ತಾರೆ. ಅವ್ರಿಗೊಂದೇ ಒಂದು ನ್ಯಾಯ ಕೊಡಿಸಿ ಸರ್. ಈ ರೀತಿ ಯಾವುದೂ ಆಗಬಾರ್ದು ಸರ್, ದಯವಿಟ್ಟು ಹೇಳ್ತಾ ಇದ್ದೀನಿ. ಈ ರೀತಿ ಒಂದು ಶೋ ಕ್ಯಾನ್ಸಲ್ ಆಗಿದ್ದಕ್ಕೆ ಎಷ್ಟು ನಷ್ಟ ಆಗಿದೆ. ಅಟ್ಲೀಸ್ಟ್ ಒಂದು ಬೆಂಗಳೂರು ಬಂದಾಗಲಿ, ಒಂದು ಕರ್ನಾಟಕ ಬಂದು, ಒಂದು ಭಾರತ ಬಂದಾದರೆ ಎಷ್ಟು ಕೋಟಿ ನಷ್ಟ ಆಗುತ್ತೆ ಸರ್ ಹೇಳಿ, ನೀವೇ ನೋಡೋಣ. ಎಷ್ಟು ಕೋಟಿ ನಷ್ಟ ಆಗುತ್ತೆ. ಆ ರೀತಿ ಒಂದು ಒಬ್ಬ ಅಭಿಮಾನಿ ಎಷ್ಟು ಕಷ್ಟ ಮಾಡ್ಕೊಂಡು ಏನೋ ಮಾಡ್ಕೊಡ್ತಾರೆ. ಅವ್ರಿಗೆ ಎಷ್ಟು ಲಾಸ್ ಆಗುತ್ತಾ, ಒಂದು ನೆಮ್ಮದಿ ಸಿಗಲ್ಲ ಅಂದರೆ. ಕರೆಕ್ಟ್ ತಾನೆ ಇದೆಲ್ಲ ಹೇಳ್ತಾರೆ, ಏನಪ್ಪ ಕರೆಕ್ಟ್ ಇದು. ಕರ್ನಾಟಕ ಬಂದಾಗಲಿ, ಬೆಂಗಳೂರು ಬಂದಾಗಲಿ, ಆಂಧ್ರ ಬಂದಾಗಲಿ, ಇಂಡಿಯಾ ಬಂದಾಗಲಿ ಎಷ್ಟು ಖರ್ಚಾಗುತ್ತೆ. ಯಾಕೆ ಈ ರೀತಿ ಮಾಡಿದ್ರೆ ಇಷ್ಟೊತ್ತು ಹೇಗೆ ನಾವು ಪ್ರೀಮಿಯರ್ ಶೋ ಹೇಗೆ ಕಾಯ್ಕೊಂಡಿದ್ವಿ ಹೇಳಿ? ಯಾಕೆ ಕಾಯ್ಕೊಂಡಿದ್ದು ಪ್ರೀಮಿಯರ್ ಶೋಗೆ? ನಮಗೋಸ್ಕರ, ನಮ್ಮ ಆಂಧ್ರಕ್ಕೋಸ್ಕರ. ಪ್ರೀಮಿಯರ್ ಶೋ ಅಂದರೆ ಅಷ್ಟೊಂದು ಇಷ್ಟ ನಮಗೆ. ಅವತ್ತು ಫಸ್ಟ್ ಶೋ ನೋಡ್ಬೇಕಂತ ಅಷ್ಟೇ ಆಸೆ. ಯಾಕೆ ಕ್ಯಾನ್ಸಲ್ ಆಯಿತು ದಯವಿಟ್ಟು ಹೇಳಿ. ಇಷ್ಟು ಜನ ತುಂಬ ಡಿಸಪಾಯಿಂಟ್ ಹೋಗ್ತಾರೆ, ಬೇಜಾರಾಗಿದೆ. ದಯವಿಟ್ಟು ನಮಗೆ ಒಂದು ನ್ಯಾಯ ಹೇಳಿ ಸರ್, ಪ್ಲೀಸ್. ನಿನ್ನೆನೇ ಹೇಳ್ಬೇಕಾಗಿತ್ತು, ಹೇಳಿ ಮೇಡಮ್. ನಿನ್ನೆನೇ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ ನೀವು? ಈ ಥರ ಮಾಡೋದು ತುಂಬ ಬೇಜಾರಾಗಿದೆ ಎಲ್ಲರಿಗೂ. ಬಾಲಕೃಷ್ಣ ನೈಟ್ ಕೂಡ ರಿಲೀಸ್ ಆಗಿಲ್ಲ. ನೈಟ್ ಎಲ್ಲ ಕಾಯ್ಕೊಂಡಿದ್ದೀವಿ. ಅದರಿಂದ ಇವತ್ತು ಬೆಳಿಗ್ಗೆ 6 ಗಂಟೆ ಅಂತ ಹೇಳಿದ್ರು. ಅವನ ಅಮ್ಮನ ಕೈ ಗೊತ್ತಾ, ಬೇಜಾರಾಗುತ್ತೆ. ಮನಸ್ಸಲ್ಲಿ ಇರೋದು ಹೇಳ್ಬೇಕು ಓಪನ್ ಆಗಿ, ಆಯ್ತಾ? ಯಾರೇ ಮುಂದೆ ಮಕ್ಕಳೆಲ್ಲ ಮಾಡೋರಿತ್ತಲ್ಲ, ನಮ್ಮ ಕನ್ನಡ ಇದ್ರೆ ನಾವು ಕರೆಕ್ಟಾಗಿರ್ಬೇಕು, ನೀಯತ್ತಾಗಿರ್ಬೇಕು, ಅದು ಎಲ್ಲ ಪಾಲಿಸ್ಬೇಕು. ಇವತ್ತಿನ ಹಿಂಗೆ ಮಾಡಿದ್ರೆ ನಾಳೆ ದಿನ ಎಲ್ಲ ಫ್ಯೂಚರ್ ಹಾಳಾಗುತ್ತೆ. ಎಲ್ಲ ಫಿಲಮ್ ನೋಡಬೇಕು, ಎಲ್ಲ ಕಲ್ತ್ಕೋಬೇಕು, ನಾವು ಇದು ಮಾಡ್ಕೋಬೇಕಂತೆ. ನೈಟ್ ಎಲ್ಲ ಕಾಯ್ಕೊಂಡೋಗಿದ್ದೀವಿ. ಇವತ್ತು ಬೆಳಿಗ್ಗೆ ಬಂದಿದ್ದೀವಿ, ಶೋ ಇಲ್ಲ ಅಂತಾರೆ. ಅಂಥದ್ದಾಗಿ ಏನು ಪೋಸ್ಟರ್ ಹಾಕ್ಬೇಕು, ಎಂತಕ್ಕೆ ಕಟ್ಔಟ್ ಬಿಡಿಸ್ಬೇಕು? ನಾವು ಅಷ್ಟೆಲ್ಲ ಊರೆಲ್ಲ ಹಾಕಿದ್ವಲ್ಲ, ಅದೇನಾ? ಇವಾಗ ಥಿಯೇಟರ್ ಅಂತಾನೆ ಇವಾಗ ಯಾಕೆ ಬಿಡ್ತಾರೆ? ಬುಕ್ಮೇಶ್ವರ ಬಿಡ್ತಾರಲ್ಲ ಟಿಕೆಟು. ಯಾರಮ್ಮನ ಜಗತ್ತು ದುಡ್ಡದು, ಅದು ನಾವು ಕಷ್ಟ ಬೀಳೋದು. 1 ರೂಪಾಯಿ ಕಷ್ಟ ಬೀಳ್ತೇವೆ. 430 ರೂಪಾಯಿ ಟಿಕೆಟು, ಆಯ್ತಾ? ಯಾರಮ್ಮನ ಜಗತ್ತು ದುಡ್ಡಲ್ಲ, ನಾವು ಕಷ್ಟ 1 ರೂಪಾಯಿ ಕಷ್ಟ ಬೀಳ್ಬೇಕು. ಇವತ್ತೊಂದು ಹೋಟೆಲ್ ಟೀ ಕುಡಿದ್ರೆ 12 ರೂಪಾಯಿ ಟೀ, ಆಯ್ತಾ? ಫ್ರೀಯಾಗಿ ಏನು ಬರಲ್ಲ. ಅದೆಲ್ಲ ತಿಳ್ಕೋಬೇಕು. ಫಸ್ಟ್ ಅವನು ಯಾರೋ ಗೊತ್ತಾ, ಯಾರು ಪ್ರೊಡ್ಯೂಸರ್ ಆಗಲಿ ಬೇರೆ ಬಿಟ್ಟಿರೋ ಸೆಕೆಂಡ್ರಿ ಅದು. ಇವನು ಫಸ್ಟ್ ಪೋಸ್ಟರ್ ಹಾಕ್ಬಾರ್ದು. ಪೋಸ್ಟರ್ ಹಾಕಿ ತಪ್ಪು. ಇವ್ನು ಯಾಕೆ ಬಿಟ್ಟ ಟಿಕೆಟು? ನಿನ್ನೆ ಕೂಡ ಗಲಾಟೆ ತಂದು, ಅದೇ ಗಲಾಟೆ ಗೊತ್ತಾಗಿದೆ ನಿನ್ನೆ.
8 ಗಂಟೆಗೆ ಸ್ಟವ್ ನೀನು ಹಾಕ್ತಿ ಅಂತ ಹೇಳ್ದ ಅಂತ ಹೇಳ್ದ. ಅವನು ನೀವು ನಾಳೆ 24 ಗಂಟೆಗೆ ನಿಮ್ಗೆ ರೀಫಂಡ್ ಆಗುತ್ತೆ ಅಂತ ಹೇಳ್ದ. ಈಗ ಮುಚ್ಚಿ ಯಾವಾಗ ಫೋನ್ ಅಂತ ಹೇಳಿದೀನಿ. जय मलया जय मलया रीफंड इंगा ಅವಲೇದ್ನಾ ಏನ ಜೋರ್ಗೆ ಏನ. ಎಲ್ರಿಗೂ ನಮಸ್ಕಾರ. ಮೀಡಿಯಾ ಮಿತ್ರರಿಗೂ ಫಸ್ಟು ಮತ್ತು ನಮ್ಮ ನಂದಮೂರಿ ಜೂನಿಯರ್ NTR ಹಾಗೂ ಬಾಲಕೃಷ್ಣ ಅಭಿಮಾನಿಗೆಲ್ಲ ತುಂಬ ತೊಂದರೆ ಕೊಡ್ತವ್ರೆ. ಯಾಕಂದರೆ ಲಾಸ್ಟ್ ಟೈಮ್ ಮಹೇಶ್ ಬಾಬುದು ಹಂಗೆ ಆಯಿತು. ದಯವಿಟ್ಟು ಯಾಕಂತ ಗೊತ್ತಾಗ್ತಿಲ್ಲ. ಇನ್ನೊಂದು ಏನಂದರೆ ರಾಮ್ ಅಚ್ಚಂಟ ಗೋಪಿ ಅಚ್ಚಂಟ ಅಂತ ಹೇಳ್ಬಿಟ್ಟು ಅವ್ರು 14 ರೀಲ್ಸ್ ಅವರಿಂದಲೇ ತುಂಬ ತೊಂದರೆ ಆಗ್ತಿದೆ. ಫಿಲಮು ನಾವು ನಿನ್ನೆಯಿಂದ ಕಾದು ಮೊನ್ನೆ ರಾತ್ರಿ ಬಂದು ಟಿಕೆಟ್ ತಗೊಂಡ್ವಿ. ನಿನ್ನೆ ರಾತ್ರಿ ಟಿಕೆಟ್ ವಾಪಸ್ ಕೊಟ್ಟು ಮತ್ತೆ ಟಿಕೆಟ್ ತಗೊಂಡ್ವಿ. ನಮ್ಮ ಸೋದರಗಳು ಇಲ್ಲಿ ಗೋರಿಪಲ್ಲಿದವರು ಹೂನರ 14ರಿಂದ ಒಂದು 15,000 ಮತ್ತೆ ಸಪ್ರೇಟಾಗಿ ಮತ್ತೆ 15,000 ಅಂದರೆ 30,000 ಚಿಲ್ಲರೆ ಹೂನರ ಹಾಕವ್ರೆ. ಇದೆಲ್ಲ ಯಾರು ರೀಫಂಡ್ ಮಾಡ್ತಾರೆ? ಅಂದರೆ ರೀಫಂಡ್ಗಂತ ಅವ್ರು ಏನು ಕೇಳ್ತಿರೋದು? ನಮ್ಗೆ ಶೋ ಹಾಕಿದ್ರೆ ಸಾಕು, ದುಡ್ಡಿದು ಪ್ರಶ್ನೆ ಇಲ್ಲ, ಶೋ ಹಾಕಿದ್ರೆ ಸಾಕು ಅಂತ ಕೇಳ್ತಾರೆ. ದಯವಿಟ್ಟು ಈ ಸಿನಿಮಾನ ಏನೋ ಒಂದು ಮಾಡಿ ಇದು ಮಾಡಬೇಕು. ಇನ್ನೊಂದು ಏನಂದರೆ ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಬಿಟ್ಬಿಡಿ. ಡಿಸ್ಟ್ರಿಬ್ಯೂಟರ್ಗಳು ಯಾರೇ ಆಗಲಿ ಬಿಟ್ಬಿಡಿ, ಆಯಿತಾ? ಇವರು ಕುಮಾರ್ ಅವರಂತೂ ತಲೆ ಕೆಡಿಸ್ಕೊಳ್ತಿಲ್ಲ. ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಕುಮಾರ್ ಅವರು ಡಿಸ್ಟ್ರಿಬ್ಯೂಟರ್ ಅಂತೂ ತಲೆ ಕೆಡಿಸ್ಕೊಳ್ತಿಲ್ಲ. ನಮ್ಗೆ ಇಲ್ಲಿವರೆಗೂ ಈ ಥರ ಆಗಿಲ್ಲ. ಸ್ವಾಮಿ ಇದ್ರು, ಸ್ವಾಮಿ ನಾಯ್ಡು ಇದ್ರು, ಮತ್ತು ರೆಡ್ಡಿ ಇದ್ರು. ಯಾವತ್ತೂ ನಮಗೆ ಯಾವ ಪ್ರಶ್ನೆನೂ ಆಗಿಲ್ಲ. ನಾವು ಸುಮಾರು 20ರಿಂದ 25 ವರ್ಷದಿಂದ ಬಾಲಯ್ಯ ಬಾಬು ಅವ್ರ ಸಿನಿಮಾ ಆಗಲಿ, ಜೂನಿಯರ್ NTR ಸಿನಿಮಾ ಆಗಲಿ, ಇಲ್ಲ ನಮ್ಮ ತಾರಕ ರತ್ನ ಯಾರೇ ಆಗಲಿ, ಸಿನಿಮಾಗೆ ನಾವು ಎಷ್ಟೊಂದು ನಾವು ಇಂಪಾರ್ಟೆಂಟ್ ಕೊಡ್ತಿದ್ದೀವಿ ಅಂದರೆ ನಮಗೊಂದು ನಾವು ಕೆಲಸ ಕಾರ್ಯಗಳು ಬಿಟ್ಕೊಂಡು ಬಂದು ನೋಡಿ, ಟೈಮ್ ನೋಡಿ. ನೀವು ಈಗ ಬೆಳಗ್ಗೆ 5 ಗಂಟೆ ಜಾವ ಈ ಟೈಮ್ಗೂ ನಾವು ಬಂದು ಕಾಯ್ತಿದ್ದೀವಿ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೇ ಆಗಲಿ ನೀವು ಕೆಲಸ ಕಾರ್ಯ ಅಂತ ಬಿಡ್ತಿರಲ್ಲ, ನಾವು ಕೆಲಸ ಕಾರ್ಯ ಎಲ್ಲ ಪೌರ ಕಾರ್ಮಿಕರು, ಆಯ್ತಾ? ಇವಾಗ ಏನ್ ಗೊತ್ತಾ, ಬಾಲಯ್ಯ ಬಾಬು ಅಂತ ಹೇಳಿ ಬಂದ ತಕ್ಷಣ ಯಾವ್ದೋ ಒಂದು ಶೋ ಹಾಕ್ಲೇಬೇಕು. ಯಾವ್ದು ಗೊತ್ತಾಗಬೇಕು, ಯಾವ್ದನ್ನಾಗ್ಲಿ ಫಿಲಮ್ ಯಾವ್ದನ್ನ ಒಂದು ಹಾಕ್ಬೇಕು. ಏನ್ ಗೊತ್ತಾ, ಯಾವ್ದು ಗೊತ್ತ, ಯಾವ್ದನ್ನ ಹಾಕಿ ಬಾಲಯ್ಯ ಬಾಬು ಫಿಲಮ್ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿದ್ದ ರಾತ್ರಿಯಿಂದ ಕಾಯ್ದು ಯಾವ್ದನ್ನ ಹಾಕ್ಲಿ, ಸಂಬಿಸಿ ಬರೋಡ್ ಹಾಕಿ, ಯಾವ ಬಿಡಿಸಿ ಬರೋಡ್ ಹಾಕಿ, ಪರವಾಗಿಲ್ಲ, ಅಷ್ಟು ಕಷ್ಟಪಡ್ತೀವಿ ನಾವು. ನೀವ್ ಹೇಳ್ತಾ ಇದ್ರೆ ನೀವು ಕೆಲಸ ಕಾರ್ಯ ಅಂತಲ್ಲ, ನಾವು ಪೌರ ಕಾರ್ಮಿಕರು, ಆಯ್ತಾ? ನಾವೆಲ್ಲ ಕಸ ಇರ್ತೀವಿ, ಎಲ್ಲ ಮಾಡ್ತೀವಿ, ಆಯ್ತಾ? ನೀವ್ ಹೇಳ್ದಾಗ ಸಿಂಪಲ್ ಅಲ್ಲ. 1 ರೂಪಾಯಿಗೂ ಲೆಕ್ಕ ಇರ್ತದ, ಪಕ್ಕ ಬರಲ್ಲ, ಆಯ್ತಾ? ನಮ್ಗೆ ಬಂದಿದೀವಲ್ಲ, ನೈಟ್ ಬಂದಿದ್ದೀವಿ, ಸರ್ಟಿಫಿಕೇಟ್ ಆಗಿಲ್ಲ. 8 ಗಂಟೆ ಅಂದ್ರೆ 8 ಆಯ್ತು, 9 ಗಂಟೆ ಆಯ್ತು, 10 ಗಂಟೆ ಆಯ್ತು. ಇವತ್ತು ಬಾಲಕೃಷ್ಣ ಫಿಲಮ್ ಯಾವ್ದೋ ಒಂದು ಶೋ ಇವಾಗ ಓಡ್ಬೇಕು. ಸಮರ್ ಸಿಂಹ ರೋಡ್ ಆಗ್ರಿ, ನರಸಿಂಹ ರೋಡ್ ಆಗ್ಲಿ, ಲೆಜೆಂಡ್ ಹಾಕ್ಬೇಕು. ಹೋಗಿ ಒಳಗಡೆ ಹೋಗಿ ಸರ್, ಒಂದೇ ಒಂದು ನಿಮಿಷ ಸರ್, ಒಂದೇ ಒಂದು ನಿಮಿಷ ನೋಡಿ ಸರ್. ಕುದುರೆ ಬರ್ತಾ ಇಲ್ಲ, ನಮ್ಮನ್ನ ನಿನ್ನೆಯಿಂದ ಇಲ್ಲ, ನಿನ್ನೆಯಿಂದ ಕಾಯ್ಕೊಂಡಿದ್ದೀವಿ, ಆಯ್ತಾ? 8 ಗಂಟೆ ಯಾಕೆ ಬೆಳಗಿದ್ರ, ಯಾಕೆ ಪೋಸ್ಟರ್ ಹಾಕಿದ್ರ?
ಹೇಳೋದು ಒಂದು ಮಾತು ಗೊತ್ತಾ, ಅಖಂಡ ಫಸ್ಟ್ ಅದು ಫಿಲಮ್ ನಮ್ಗೆ ಹಾಕ್ಬೇಕಾಯ್ತಾ, 400 ರೂಪಾಯಿ 430 ಕೊಟ್ಟಿದ್ವಿ ಆಯ್ತಾ. ನಮ್ಗೆ ಅಖಂಡ ಬರ್ಬೇಕಷ್ಟೇ. ಏನಾಗಿದೆನಾ ಒಂದ್ ಮಾತು ಹೇಳ್ತೀನಿ ನೋಡಿ, ನನ್ನ ಟಿಕೆಟ್ ಎಲ್ಲ ಟಿಕೆಟ್ ಎಲ್ಲ ರೀಫಂಡ್ ಆಯ್ತಾ? ಎಲ್ಲ ಕೂಲಿ ಕೆಲಸ ಮಾಡೋದು, ನಮ್ಮನ್ನ ತೆಗ್ದು ಬರೋದು. ಬೇರೆ ಫಿಲ್ಮ್ ಹಾಕಿ చూడ అంత కష్టపడి లైట్గా కాసుకోవడం అమ్మ అప్పకు నిద్ర లేకోకుండా అడుగా ఏమన్నా ఏమన్నా తప్పు మాట్లాడరా ఇప్పుడు ఏమంటా చూడాలా ఇప్పుడు రాత్రి నీకు వచ్చింది చెప్పు. ನಾವು ಯಾವ ಫಿಲ್ಮ್ ಆಗ್ತಾ ಇದೀರಾ అక్కడ కాదు వాడిని అక్క నైట్ పొగలు నిద్ర లేక మనం చచ్చేది మనం మాకు తెలుదా. లెజెండ్ అడిగిపోయారు గేట్ కడ లెజెండ్ అయిపోయింది బాధరా అది లెజెండ్. జై బాలయ్య. లెజెండ్ ఇస్తాము ನಮ್ಮ కాస్ట్ ఇస్తాం కదా ఏపీనా ఆయన లెజెండ్ అయినా పర్వాలా అక్కడైనా పర్వాలా ఇదే థియేటర్లో చూడాలి మనం అంతా. ఏ నైట్గా కాసుకొని సెకండ్ పార్ట్ చూద్దాం నా మనకి అర్థం సెకండ్ పార్ట్ చూద్దాం లెజెండ్. వాడు ಆಯ್ತಾ ನೈಟ್ ಆಗಲೆಲ್ಲ ಕೈಕೊಳ್ಳೋದಕ್ಕೆಲ್ಲ ಲೆಜೆಂಡ್ ಫಿಲಮ್ ಯಾಕ್ರಿ ಕೊಟ್ಟೆ ದುಡ್ಡು ಗೊತ್ತಾ మాట్లాడప్ప. లెజెండ్ చెప్పిన మాడు మేనేజర్ థియేటర్ మేనేజర్ మాట్లాడు నువ్వు మాట్లాడ. ಲೆಜೆಂಡ್ ಫಿಲಮ್ ಹಾಕಿ ಇವಾಗ ಶೋ ಜಲ್ದಿ ಸ್ಟಾರ್ಟ್ ಮಾಡಿ ಆಯ್ತಾ. ಲೆಜೆಂಡ್ ಫಿಲಮ್ ಹಾಕಿ ಇವಾಗ ನಮ್ಗೆ ದುಡ್ಡು ವಾಪಸ್ ಕೊಡ್ಬೇಡ. ಸೆಕೆಂಡ್ರಿ మాట్లాడినా లెజెండ్ ఏమన్నానప్ప ఇప్పుడు ఏమన్నా నేను కాదు లెజెండ్ ఏమన్నా పేపర్ ಯಾವುದೋ ಒಂದು ಫಿಲಮ್ ಹಾಕಿ ಸರ್ ಇವಾಗ ಲೆಜೆಂಡ್ ಸ್ಪೀಕರ್ ಏನು ಲೆಜೆಂಡ್ ಅಂತ ಹಾಕಿ ಸರ್. ಇಲ್ಲ ಯೂಟ್ಯೂಬ್ ಲೆಜೆಂಡ್ ಅಲ್ಲ ಟಿಕೆಟ್ ರೀಫಂಡ್ ಮಾಡಬೇಡಿ. ಆ ಟಿಕೆಟ್ ಬೇಡ ನಮ್ಗೆ ಟಿಕೆಟ್ ತಗೋತೀವಿ ಅಂತೆನಾ 50 ರೂಪಾಯಿ ಎಕ್ಸ್ಟ್ರಾ ತಗೊಳಕ್ಕೆ ಹೇಳಿ ಮಾಡಿಕೊಡಿ ಸರ್ ಸ್ವಲ್ಪ. ಚಿಕ್ಕಬಳ್ಳಾಪುರ ಗೊತ್ತಾ ಲೆಜೆಂಡ್ ನೀವು ಎಲ್ಲಿದ್ದೀರಾ ಇನ್ನೂ ಬಂದಿಲ್ವಾ? ಸ್ಟಾರ್ಟ್ ಮಾಡಬೇಕು. ಭಯ ಬಂದ್ಬಿಟ್ಟೈತೆ ಬಾಲೆ ಫ್ಯಾನ್ಸ್ ನೋಡಿ ಅವ್ರಿಗೆ. ಸರ್ ನಂಬರ್ ಜಪ್ಪಪ್ಪ ಹೇಳಿ ಸರ್. ಏನೋ ಒಂದು ಮ್ಯಾನೇಜರ್ ಬರಕ್ಕೆ ಏನಿಲ್ಲ ಸರ್. ಸರ್ ಒಂದು ಮಾತು ಇಲ್ಲ ಇವಾಗ ಇವಾಗ ವಾಪಸ್ ಬೇಡ ಸರ್. ಒಂದು ಮಾತು ಹೇಳಿತ್ತೆ ಗೊತ್ತಾ ಏನು ಗೊತ್ತಾ, ನಮ್ಮ ಬಾಳ ಫಿಲಮ್ ಹಾಕ್ಬೇಕಷ್ಟೇ. ಅಖಂಡ ಒಂದು ಇಲ್ಲ ಲೆಜೆಂಡ್ ಯಾವ್ದು ಫಿಲಮ್ ಯಾಕೆ ನಾವು ನಾಯಿ ಥರ ಕಾಯ್ಕೊಂಡು ನೈಟ್ ಎಲ್ಲ ಇಲ್ಲೇ ಎದ್ಕೋ
ಕಟ್ಔಟ್ ಎಲ್ಲ ಮಾಡಿದ್ವಿ, ಇಲ್ಲ ಹೂವು ಹಾಕ್ತಾರೆ ಸರ್, ಮರೆಯೋದಿಲ್ವಾ? ಅದಕ್ಕಂತ ಒಂದು ಬೆಲೆ ಇಲ್ವಾ? ರೈಟ್ ಬೆಲೆ ಬರುತ್ತೆ ಲೆಸೆಂಟ್ ನಿಮ್ಗೆ ಅಂದ್ರೆ ಸರ್, ನಿಮ್ಗೆ ಗೊತ್ತಾ ಅಂಜನ್ ಅಂದ್ರೆ ಇಲ್ಲ ಗೋರಿಪಲ್ಯ ಇಡೀ ಚಿಕ್ಕಬಳ್ಳಾಪುರ ಎಲ್ಲ ಫೇಮಸ್ ಆಯ್ತಾ? ಇದು ಫೇಮಸ್. ನೀವು ಒಂದು ಇದ್ರ ಕಟ್ಟಾಗ್ಬಿಟ್ರೆ ಅನ್ಕೊಳ್ಳಿ ಯಾವನೂ ಬರಲ್ಲ. ಇವಾಗ ಲೆಜೆಂಡ್ ಫಿಲಮ್ ಹಾಕಿ ಅಂತ ಅಷ್ಟೇ. ಅಷ್ಟೇ, ಏನ್ ಬೇಡ, ಏನ್ ಬೇಡ, ನೀವು ಉಲ್ಟಾ ಬೇಡ, GST ಬೇಡ. ಇನ್ನ ಬೇಕಾದ್ರೆ ಇನ್ನ ನಾವೇ ಜಾಸ್ತಿ ಕೊಡ್ತೀವಿ ಆಯ್ತಾ? ನಮ್ಗಂತ ಗೊತ್ತಾ, ನಮ್ ನಿಯತ್ತಿದೆ. ಬಾಳೆ ಫ್ಯಾಷನ್ ನಮ್ಗೆ ನಂದಿ ಸರ್ ಹಂಗೆ ನೀವು ಯಾರು ಇದು ಮಾಡೋದಂತ 5 kg ಪೇಪರ್ ನೈಟ್ ಎಲ್ಲ ನಿತ್ಯ ಎಲ್ಲ ಚೀಟ್ ಕೂಡ ಕೊಡ್ತಿದ್ದೀನಿ. థియేటర్ ముందేనా తీసుకొని వచ్చేయి బాధ అవుతుంది. వేస్తారా? లైవ్ పోరా వేస్తారంట. పిలుస్తారు అందరినీ, పిలిచే వాళ్ళని. వాళ్ళు అన్నట్టు పూలు ఇస్తాడు. ఇప్పుడు వాళ్ళు చెప్పాలి అతని ఆకులు అమ్మకు అని చెప్పాలి. మనకు వాళ్ళ దుడ్లు లేక మనం ఇచ్చిన దుడ్లు ఉన్నాయి. ఇంత దూరం వచ్చినందుకు ఏమైనా చూసుకొని పోతాము. యాదన్నా కానీ అట్లా లంగడాన్న కూడా ఎట్లా పోయావు? ఇద్దరు చెడుకొని వచ్చిందన్న ಪ್ರೀಮಿಯರ್ ಶಾಪ್ ಅయింದೆ. ರಾತ್ರಿಯಿಂದ ಕಾಯ್ತಾ ಇದೀವಿ ನಮ್ಮನ್ನ ಈ ಥರ ಓನರ್ ಎಲ್ಲ ಹಾಕ್ಬಿಟ್ಟು ಗೋರಿಪಲ್ದವರು ಆಯ್ತಾ. ಅದಕ್ಕೊಂದು ಬೆಲೆ ಇಲ್ಲ ಅಂದ್ರೆ ಕಸ್ಟಮರ್ನ ಬಿಡ್ಕೊಳ್ಳ ఇప్పుడు క్యాష్ వెళ్తా ఆయనకి టికెట్ కాస్ట్ ఇచ్చే ಹೊಡ್ಕೊಳ್ಳ ಓನರ್ ನಂಬರ್ ಕೊಡ್ತಾನೆ. ನಮ್ಗೆ ಹೊಸ ಹಾಕ್ಲೇಬೇಕು. ನಮ್ದೇನು ಗೊತ್ತಾ, ಬಾಲಕೃಷ್ಣ ಮಾಡಿ 04 తీసుకుంటే కదా ఇట్లా తప్పాలు పండేది. 7 ದಿನದಿಂದ ಓಡಾಡ್ತಾ ಇದೀವನ ಗಾಡಿ ಇಲ್ವಾ? ಎಲ್ಲ ಮಾತಾಡ್ಬೇಕು, ಒಂದೇ ಮಾತಾಡ ಗೊತ್ತಾ? ಒಂದೇ ಹಾಕ್ಲಿ ಯಾವುದೊಂದು ನೀವು ಮಾತಾಡ್ತೀವಿ. ಇವಾಗ ಶೋ ನಡಿಬೇಕು. ಯಾವ್ದು ಗೊತ್ತಾ? హలో ಹಲೋ ಸರ್, ನಮಸ್ಕಾರ ಸರ್. ನಿಮ್ಗೋಸ್ಕರ ಸರ್ ಇವಾಗ ಇಲ್ಲಿ ಕಾಯ್ತಾ ಸರ್. ನಿನ್ನೆ ನೈಟಿಂದ ಕಾಯ್ತಾ ಇದ್ದೀವಿ. 200 ಜನ ಇಲ್ಲೇ ಇದ್ದಾರೆ ಸರ್. ಆಯ್ತಾ? ಇವಾಗ ನಮಗೆ ಅಖಂಡ ಮಾಮೂಲಾಗಿ ಇವಾಗ ಗೊತ್ತಾ ಲೆಜೆಂಡ್ ಫಿಲಮ್ ಕೊಡಿ. ಯಾಕೆ ಗೊತ್ತಾ? ಸರ್ ನಿಮ್ಮ ಮೇಲೆ ಮರ್ಯಾದಿರಿದೆ. ಅಂಜನ್ ಅಂದರೆ ನಮಗೊಂದು ಗೌರವ ಇದೆ ಸರ್. ಹಲೋ, ತಗೊಂಡಿರೋ ಟಿಕೆಟ್ ವಾಪಸ್ ಕೊಡೋಕ್ಕಾಗಲ್ಲ. ಯಾವುದೋ ಒಂದು ಫಿಲಿಮ್ ಯಾವುದೇ ಒಂದು ಫಿಲಮ್ ಹಾಕ್ಲೇಬೇಕು. ಆಯ್ತಾ? ಸರ್ ಅಖಂಡ ಹಾಕಿ ಸರ್. ನೀವು ಅಖಂಡ ಬೇಡ, ಲೆಜೆಂಡ್ ಇದು ಲೆಜೆಂಡ್ ಹಾಕಿ. 100 ಜನ ಗೊತ್ತಾ? ಬೆಳಿಗ್ಗೆ ನೀನು ಸರ್ ನಾಯಿ ಥರ ಕಾಯ್ಕೊಂಡೆ ನಮ್ಗೇನು ಭಿಕ್ಷಾ ಬೇಕಾದ್ರೆ 5 ರೂಪಾಯಿ ಜಾಸ್ತಿ ಕೊಡ್ತೀವಿ ಸರ್. ಅದೆಲ್ಲ ಅಂಜನ್ ಅಂದರೆ ಗೌರವ ಇರ್ತದೆ ಅದು. ಆಯ್ತಾ? ಅವ್ರ ಮ್ಯಾನೇಜರ್ ನೋಡಿದ್ರೆ ನಿನ್ನೆಯಿಂದ ತಲೆ ತಿಂದ ಮ್ಯಾನೇಜರ್. ಇವಾಗ ನಮ್ಗೆ ಶೋ ಬಿಡ್ಬಿಡಿ. ಇವಾಗ ಎಲ್ಲ ಬಂದಿದ್ದೀವಲ್ಲ. ಹಲೋ, ಇವಾಗ ಲೆಜೆಂಡ್ ಹಾಕಿ. ಹಲೋ, ಲೆಜೆಂಡ್ ಸರ್ ಯಾವುದೋ ಒಂದು ಮೂವಿ ಹಾಕಿ 2 ದಿನದಿಂದ ಓಡಾಡ್ಕೊಂಡು ಕುತ್ಕೊಂಡು ಇಲ್ಲೇ ಇದ್ದೀವಿ. ಲೆಜೆಂಡ್ ಕಾಯ್ಕೊಂಡು ಯಾವುದೋ ಒಂದು ಫಿಲಿಮ್ ಯಾವ್ದು ಹುಡ್ಗಾರ ಲೆಜೆಂಡ್ ಏಮನ್ರ ಸ್ವಾಮಿ? ಲೆಜೆಂಡ್ ಸರ್. ಹಲೋ, ಹಲೋ ఏమంటానా? ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.